ಕೂಡಲ ಸಂಗಮದಲ್ಲಿ ಸ್ವತಃ ತಾವೇ ವಿಭೂತಿಯನ್ನು ತಯಾರು ಮಾಡಿ ಮಾರಾಟ ಮಾಡುವಂಥ ಒಂದು ಸಂಪ್ರದಾಯ ಕೂಡ ಹಿಂದಿನಿಂದ ಇದೆ. ವಿಭೂತಿ ಅಂದರೆ ನಾವು ಪ್ರಮುಖವಾಗಿ 3 ಎಳೆಗಳನ್ನಾಗಿ ಹಚ್ಕೊಳ್ತೀವಿ. ಆ 3 ಎಳೆಗಳು ಯಾವುದರ ಸಂಕೇತ ಅಂತಂತಂದ್ರೆ ಹೌದು ಗುರು ಲಿಂಗ ಜಂಗಮರ ಸಂಕೇತವಾಗಿದೆ. ಸೃಷ್ಟಿ ಸ್ಥಿತಿ ಲಯದ ಸಂಕೇತವಾಗಿದೆ. ಅಕಾರ ಉಕಾರ ಮಕಾರ ಸಂಕೇತವಾಗಿದೆ. ಈ ರೀತಿಯಾಗಿ 3 ಎಳೆಯನ್ನು ಧರಿಸುವಂಥ ಸಂಪ್ರದಾಯ ನಮ್ಮ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಕೊಟ್ಟಿರೋದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದಾಯಕ ಸಂಗತಿ ಎಂದೇ ಇರಬಹುದು. ಆ ವಿಭೂತಿ ಹಚ್ಕೊಳ್ತೀರಾ, ಅದಕ್ಕೇನೋ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಏನಾದ್ರು ಹಿನ್ನೆಲೆ ಇದೆ? ಇವಾಗ ನೀವು ಹೇಳಿದ್ರಿ ಧಾರ್ಮಿಕ ಎಲ್ಲನೇ ಹೇಳಿದರೆ, ವೈಜ್ಞಾನಿಕವಾಗಿ ಏನಾದರೂ ಬಾಡಿಗೆ ಸ್ಕಿನ್ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ವೈಜ್ಞಾನಿಕ ಹಿನ್ನೆಲೆಯನ್ನು ನಾವು ನೋಡುವುದಾದರೆ ಆ ವಿಭೂತಿಯನ್ನು ಏನು ಮಾಡ್ತಾರೆ, ಯಾವುದೇ ಕೆಮಿಕಲ್ ಹಾಕಿ ತಯಾರು ಮಾಡಿರೋದಲ್ಲ. ಹೌದಾ? ವಿಭೂತಿಯನ್ನು ಗೋವಿನ ಸಗಣಿಯಿಂದ ತಯಾರು ಮಾಡಿರ್ತಾರೆ. ಗೋವಿನ ಸಗಣಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಾಗಿರ್ಬೋದು, ನಮ್ಮ ಶೈವ ಸಂಪ್ರದಾಯದಲ್ಲಾಗಿರ್ಬೋದು ಪ್ರಾಮುಖ್ಯತೆಯನ್ನು ಪಡೆದಿರ್ತೈತೆ. ಈ ಹಿನ್ನೆಲೆಯಲ್ಲಿ ನಮ್ಮ ದೇಹಕ್ಕೂ ಕೂಡ ರೋಗ ರುಜಿನಗಳು ಕೂಡ ಅಂಟದ ಹಾಗೆ ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತಂದರೆ ವಿಭೂತಿ ಪ್ರಾಮುಖ್ಯತೆಯನ್ನು ಪಡೆದಿದೆ.